ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ, ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸುತ್ತೆ, ಆದರೆ ಆ ಯೋಜನೆಗಳು ಸಕಾಲಕ್ಕೆ ತಲುಪದೇ ಇದ್ದರೆ ನೀಡಿರುವಂಥ ಪ್ರೋತ್ಸಾಹಧನ ಸಹ ಅನುಕೂಲಕವಾಗೋದಿಲ್ಲ ಅನ್ನೋದು ಸಾಮಾನ್ಯವಾಗಿ. ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅವರು ವಿವಾಹಕ್ಕೆ ಸಂದರ್ಭದಲ್ಲಿ ಅವರಿಗೆ ನೀಡುವ ಪ್ರೋತ್ಸಾಹಧನ ಸಕಾಲಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ಕೇಳಿ ಬರುತ್ತಿರುವಂಥ ವಾದ. ಕಳೆದ 3 ವರ್ಷಗಳ ಲೆಕ್ಕದಲ್ಲಿ ನೋಡಿದ್ರೆ ಅವರಿಗೆ ನೀಡ್ತಾ ಇರುವಂಥ ಅನುದಾನ ತೀರಾ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಅವರು ಪ್ರತಿ 4-5 ವರ್ಷಗಳಿಂದ ಈಗ ಸರ್ಕಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಅಲಿಯುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಬೇರೆ ಬೇರೆ ಸ್ಕೀಮ್ ಅಂದರೆ ವಿಮುಕ್ತ ದೇವದಾಸಿಯರ ಮಕ್ಕಳು, ಹುಡುಗ ಮದುವೆ ಆದರೆ 3 ಲಕ್ಷ ಮತ್ತು ಹುಡುಗಿ ಮದುವೆ ಆದರೆ 5 ಲಕ್ಷ, ಜೊತೆಗೆ ಸರಳ ವಿವಾಹ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಸರಳ ವಿವಾಹವಾದರೆ ಅದರಲ್ಲಿ 50,000ದಿಂದ 1.5 ಲಕ್ಷ 2 ಲಕ್ಷವರೆಗೂ ಪ್ರೋತ್ಸಾಹಧನ ನೀಡಬೇಕು. ಅದರ ಜೊತೆಗೆ ಇಲ್ಲಿ ಅಂತರ್ಜಾತಿ ವಿವಾಹಕ್ಕೂ ಸಹ ಅಂದರೆ ಪರಿಶಿಷ್ಟರ ಹುಡುಗ ಮತ್ತು ಹುಡುಗಿ ಮದುವೆ ಆದರೆ ಅವರಿಗೆ 3-5 ಲಕ್ಷ ರೂಪಾಯಿ ಪ್ರೋತ್ಸಾಹ ಕೊಡುವಂಥ ಒಂದು ಯೋಜನೆ ಇದೆ. ಆದರೆ ಈ ಯೋಜನೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಅನುದಾನ ಬರ್ತಾ ಇರೋ ಕಾರಣಕ್ಕಾಗಿ ಇಲ್ಲಿ ಬಾಕಿ ಉಳಿದಿದೆ ಅನ್ನುವಂಥದ್ದಿದೆ. ಈಗಿರೋ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಬಂದಿರುವಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ 40% ಅರ್ಜಿಗಳು ಮಾತ್ರ ವಿಲೇವಾರಿ ಅಂದರೆ ಪ್ರೋತ್ಸಾಹಧನ ಆ ಫಲಾನುಭವಿಗಳಿಗೆ ಸಿಕ್ಕಿದೆ ಅಂತ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರಳ ವಿವಾಹ ಆದ್ರೆ ಪ್ರೋತ್ಸಾಹಧನ ಕೊಡ್ತೈತೆ ಅಂತ ಯೋಜನೆ ತಂದೈತಿ, ಅದು ಸ್ವಾಗತಾರ್ಹ. ಆದರೆ ಸರಳ ವಿವಾಹ ಆಗಿರ್ತಕ್ಕಂಥ ವಧುವರಿಗೆ ಇದುವರೆಗೆ ಆದ್ರೂ ಹಣ ಬಿಡುಗಡೆ ಆಗಿಲ್ಲ. ಸಾಮೂಹಿಕದಾಗ ಲಗ್ನ ಆಯ್ತಾನಪ್ಪ ಅಂದ್ರೆ ಏನೋ ಖರ್ಚಿಗೆ ಆಗತ್ತಂತಂದೇಳಿ ಸಾಲ ಸಮದ ಮಾಡಿ ಮದುವೆ ಆಗಿರ್ತಾರೆ. ಆದರೆ ಈವರೆಗಾದ್ರೂ ಅದು ಹಣ ಬಂದಿಲ್ಲ. ನಮ್ದು 2024-25ನೇ ಸಾಲಿನಾಗ ಮದುವೆ ಆಗೈತಿ, ಅರ್ಜಿನ ಹಾಕಿವಿ. ಈಗ 2 ಹೋಗಿ 3 ವರ್ಷ ಆಗಕ್ಕಂತೂ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ಸೀನಿಯರಿಟಿ ಮೇಲೆ ಕೊಡ್ತೀವಿ, ಭಾಳ ವರ್ಷದಿಂದ ಅರ್ಜಿ ಬಾಕಿ ಅದಾವೆ, ಇನ್ನೂವರೆಗೆ ಕೊಟ್ಟಿಲ್ಲ ಅಂತ ಹೇಳ್ತದೆ. ಈ 40% ಹಣಕ್ಕೆ ಸಿಕ್ಕಿರುವ ಕಾರಣಕ್ಕಾಗಿ ಉಳಿದ 1 ವರ್ಷ 40% ಜನಕ್ಕೆ ನೀಡಿದರೆ ಮತ್ತೆ 60% ಜೊತೆಗೆ ಆ ವರ್ಷದವರು ಸೇರಿಕೊಂಡು ಈಗ ಭಾಳಷ್ಟು ಜನ 4-5 ವರ್ಷಗಳಿಂದ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸಾಮೂಹಿಕವಾಗಿ ವಿವಾಹ ಮತ್ತು ವಿವಾದವಾದವರಿಗೆ, ಪರಿಶಿಷ್ಟರಿಗೆ ವಿವಾಹ ಸಂದರ್ಭದಲ್ಲಿ ಎಷ್ಟಾದರೂ ಒಂದಿಷ್ಟು ಖರ್ಚು ಮಾಡ್ತಾರೆ, ಅದಕ್ಕೆ ಸಾಲವನ್ನು ಮಾಡಿರ್ತಾರೆ. ಆ ಸಾಲವಾದರೂ ತೀರುತ್ತೆ ಮತ್ತು ಸರ್ಕಾರದಿಂದ ಇಷ್ಟು ಪ್ರೋತ್ಸಾಹಧನ ಬಂದರೆ ಮುಂದಿನ ಜೀವನ ನಿರ್ವಹಣೆ ಆಗ್ತದೆ ಅನ್ನುವಂಥದ್ದು ಭಾವನೆ ಇದೆ. ಮತ್ತು ಆ ಅಂತರ್ಜಾತಿ ವಿವಾಹನ ಮತ್ತು ಪರಿಶಿಷ್ಟರು ಮತ್ತು ಪರಿಶಿಷ್ಟ ಮಕ್ಕಳನ್ನು ಬೇರೆಯವರು ಮದುವೆಯಾಗಿ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಉದ್ದೇಶ ಸರ್ಕಾರದಾಗಿದ್ದಾರೆ. ಆದರೆ ಆ ಉದ್ದೇಶ ಈಗ ಈಡೇರ್ತಾ ಇಲ್ಲ ಅನ್ನೋದು ಮತ್ತು ಅಲಿದಾಡ್ತಾ ಇರುವಂಥ ಯುವಕರು ಹೇಳೋದೇನೆಂದರೆ, ಸರ್ಕಾರ ನೀಡಿರುವಂಥ ಅದನ್ನು ಆಯಾ ವರ್ಷದ ಅವರಿಗೆ ಫಲಾನುಭವಿಗಳಿಗೆ ತಕ್ಷಣಕ್ಕೆ ಹಣ ನೀಡಿದರೆ ಅನುಕೂಲವಾಗ್ತದೆ. ಇಲ್ಲದಿದ್ದರೆ ಅದು ಮಾಡಿರುವಂಥ ಸಾಲ ಮತ್ತೆ ದುಪ್ಪಟ್ಟಾಗಿ ನೀಡಿರೋ ಪ್ರೋತ್ಸಾಹಧನ ಅದಕ್ಕೆ ಸಮವಾಗ್ತಾ ಇದೆ. ಈ ಕಾರಣಕ್ಕಾಗಿ ಹೆಚ್ಚು ನೀಡ್ರಿ ಅನ್ನುವಂಥದ್ದು ಅವರ ವಾದವಾಗಿದೆ. ಆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಹ ಸರ್ಕಾರದಿಂದ ಬಂದಿರುವಷ್ಟು ಅನುದಾನವನ್ನು ನಾವು ವಿಲೇವಾರಿ ಮಾಡ್ತೀವಿ, ಒಂದಿಷ್ಟು ಬಾಕಿ ಉಳಿದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಆಯಾ ವರ್ಷದ ಅವಧಿಯಲ್ಲಿ ಆಯಾ ವರ್ಷಕ್ಕೆ ನೀಡಬೇಕಾಗಿರುತ್ತಿರೋ ಅವಶ್ಯಕತೆ. ನಮಗೆ ಒಂದು 2-3 ಕೆಟಗರಿ ಬರ್ತದೆ. ಇದರಲ್ಲಿ ಸರಳ ವಿವಾಹ ಅಂತ ಒಂದು ಬರ್ತದೆ, ಆಮೇಲೆ ಅಂತರ್ಜಾತಿ ವಿವಾಹ ಬರ್ತದೆ, ಆಮೇಲೆ ನಮ್ಮ ದೇವದಾಸಿ ಮಕ್ಕಳು ಇದ್ರ ಹಿಂದೆಯವರು ಅವರ ಮಕ್ಕಳು ಮದುವೆ ಆದಾಗ ಅವರಿಗೆ ಸಹಾಯಧನ ಕೊಡ್ತಕ್ಕಂಥ ಯೋಜನೆಗಳು 3 ಯೋಜನೆಗಳು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಅದು ಸರ್ಕಾರದಿಂದ ಹಂತವಾಗಿ ಅನುದಾನ ಬಿಡುಗಡೆ ಆಗ್ತದೆ. ಅದರಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ತಾಲೂಕು ವೈಸ್ ಜಿಲ್ಲಾ ವೈಸ್ ಸೀನಿಯರಿಟಿ ಲಿಸ್ಟ್ ಇರ್ತದೆ, ಜ್ಯೇಷ್ಠತಾ ಪಟ್ಟಿ. ಅದು ಅನುದಾನ ಹೆಂಗೆ ಬಿಡುಗಡೆ ಆಗ್ತದೆ, ಆ ಅನುದಾನ ಬಿಡುಗಡೆ ಮತ್ತು ನಮ್ಮ ಜ್ಯೇಷ್ಠತಾ ಪಟ್ಟಿ ಅಲ್ಲ, ಅದು ಈಗ ದೇವದಾಸಿ ಇದರಲ್ಲಿ ನಮಗೆ ಸುಮಾರು ನಾನು ಬಂದ ಮೇಲೆ ಒಂದು ವರ್ಷದಲ್ಲಿ 3 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಬಟ್ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ, 6 ಕೋಟಿ 6.5 ಕೋಟಿ ರೂಪಾಯಿ ಬೇಡಿಕೆ ಇದೆ. ಅಂದರೆ ಪ್ರತಿಯೊಬ್ಬ ದೇವದಾಸಿ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತೇವೆ. ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸರ್ಕಾರ ನಮ್ಮ ಇಲಾಖೆಯಿಂದ ಏನಾಗುತ್ತೆ, ಎಲ್ಲ ಜಿಲ್ಲೆಗಳನ್ನು ಕೂಡ ಹಂಚಿ ಕೊಡ್ತಾರೆ. ಆದ್ರೆ ನಮ್ಮ ಬೇಡಿಕೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಆಗದೇ ಇದ್ದಾಗ ಯಾರು ಬಂದಿರ್ತದೆ ದುಡ್ಡು ನಮ್ಮ ಹತ್ರ 1 ರೂಪಾಯಿ ಇಟ್ಕೊಳ್ಳೋದಿಲ್ಲ ನಾವು. ಆಮೇಲೆ ಇದು ನೇರವಾಗಿ DBT ಮುಖಾಂತರ ಅವರ ಖಾತೆಗೆ ಹೋಗ್ತದೆ. ಇಲ್ಲಿ ಯಾವುದೇ ಚೆಕ್ ಆಗಲಿ ಅವ್ರು ಇಲ್ಲಿ ಬಂದು ಅಲಿಯೋದಾಗಲಿ ಏನಿಲ್ಲ, ಅದು ಅಪ್ಲಿಕೇಶನ್ ಇಲ್ಲಿ ಬಂದುಬಿಟ್ಟಿದ್ರೆ ಮುಗಿದು ಹೋದ ಕೆಲಸ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಜನೆ ಇದೆ, ಉತ್ತಮವಾಗಿರುವಂಥ ಯೋಜನೆ,
ಆ ಯೋಜನೆಯನ್ನು ಸಕಾಲಕ್ಕೆ ಮುಟ್ಟಬೇಕು ಮತ್ತು ಸರಿಯಾಗಿ ಮುಟ್ಟಬೇಕು ಅಂತ ಹೇಳಿದರೆ ಸರ್ಕಾರ ಏನು ಅದು ಕಾಲಮಿತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಫಲಾನುಭವಿಗಳಿಗೆ ನೀಡಬೇಕು, ಇಲ್ಲದಿದ್ದರೆ ಅದು ವಿಫಲವಾಗ್ತದೆ ಅನ್ನೋದಕ್ಕೆ ಈ ಎಷ್ಟು ಉದಾಹರಣೆ ಆಗಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದಾದರೂ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.